ಹುಡುಗರು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ತುಂಬ ಜನ ಹುಡುಗಿಯರ ಫ್ರೆಂಡ್ಸ್ ಇದ್ರು ಅವರಿಗೆ, ತುಂಬ ಜನ ಹುಡುಗಿಯರ ಜೊತೆ ಅವರು ಈ ಥರ ಸುತ್ತಾಡ್ತಾ ಇದ್ದರೆ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲೇ ಕೆಲವು ಹುಡುಗರು ಹೇಳ್ತಾರೆ, ನೀನು ಬಿಡು ಮರೆಯ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಆ ಥರ ಹೇಳೋದು ತುಂಬ ತುಂಬ ತಪ್ಪು. ದೇವರ ಧಾರ್ಮಿಕ ಕೆಲಸನ ಲೌಕಿಕ ಜನರ ಮೋಸಕ್ಕೆ ಕಂಪೇರ್ ಮಾಡೋದು ಮಹಾ ಅಪರಾಧ. ಯಾಕಂತ ಹೇಳಿದರೆ, ನರಕಾಸುರ ಅನ್ನುವ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ ಸಾವಿರಾರು ಹೆಣ್ಮಕ್ಳನ್ನ ಅಪಹರಣ ಮಾಡಿ ಇಟ್ಕೊಂಡಿರ್ತಾನೆ. ಆವಾಗ ಶ್ರೀಕೃಷ್ಣ ಪರಮಾತ್ಮರು ಹೋಗಿ ಆ ಎಲ್ಲ ಹೆಣ್ಮಕ್ಳ ರಕ್ಷಣೆನ ಮಾಡ್ತಾರೆ, ಅವರನ್ನು ಅವರವರ ಮನೆಗೆ ತಂದು ಬಿಡ್ತಾರೆ. ಈ ಥರ ಆದಾಗ ಆ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಯಾವುದೇ ಗೌರವ ಇರಲ್ಲ, ಒಂಥರ ಕೀಳಾಗಿ ನೋಡ್ತಾರೆ. ಆವಾಗ ಆ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಅಂದರೆ, ನಾವು ಆತ್ಮಹತ್ಯೆ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಈ ವಿಷಯ ಶ್ರೀಕೃಷ್ಣ ಪರಮಾತ್ಮರಿಗೆ ಗೊತ್ತಾಗುತ್ತೆ. ಅವ್ರು ಗೊತ್ತಾದ ತಕ್ಷಣ ಆ ಎಲ್ಲ ಹೆಣ್ಮಕ್ಳಿಗೆ ಒಂದು ಪತ್ನಿಯ ಸ್ಥಾನವನ್ನು ಕೊಟ್ಟರೆ ಅವರಿಗೆ ಸಮಾಜದಲ್ಲಿ ಬೆಲೆ ಸಿಗುತ್ತಂತ ಹೇಳಿ ಅವ್ರನ್ನ ಮದುವೆ ಆಗ್ತಾರೆ. ಬಿಟ್ಟರೆ ಮತ್ತು ಅವರ ಯಾವುದೇ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲವೇ ಅಲ್ಲ. ಶ್ರೀಕೃಷ್ಣ ಪರಮಾತ್ಮ ಅಂದರೆ ಸಾಮಾನ್ಯವಾದ ದೇವರಂತೂ ಅಲ್ಲವೇ ಅಲ್ಲ. ಅವ್ರ ತ್ಯಾಗ ಮಹಾಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ, ಪ್ರಮುಖ ಪಾತ್ರ ವಹಿಸಿದವ್ರೆ ಅವರಂತ ಹೇಳೋದು ತಪ್ಪಾಗಲ್ಲ. ಆದ್ದರಿಂದ ಇನ್ನು ಯಾರೇ ಆಗಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹುಡುಗರು ಅಂತಲ್ಲ, ಕೆಲವರು ತುಂಬ ಜನ ಹುಡುಗಿಯರ ಜೊತೆ ಲವ್ ಮಾಡ್ತೀನಿ ಅಂತ ಮೋಸ ಮಾಡೋದು ಆ ಥರ ಹಾಗೆಲ್ಲ ಮಾಡ್ತಾರೆ. ಅವರಿಗೆ ದೇವ್ರನ್ನ ಯಾವುದೇ ಕಾರಣಕ್ಕೆ ಕಂಪೇರ್ ಮಾಡಲಿಕ್ಕೆ ಹೋಗ್ಬಿಡಿ. ಓಕೆನಾ? ಥ್ಯಾಂಕ್ ಯು.